ಬಿಗಿನರ್ಸ್ ಆಗಿದ್ರು ಅಥವಾ ಹ್ಯಾಬಿಚುವಲ್ ರೀಡರ್ಸ್ ಆಗಿದ್ರು ನಮ್ಮೆಲ್ಲರಿಗೂ ಒಂದು ಕಾಮನ್ ಜಾನರ್ ಇಷ್ಟ ಆಗುತ್ತೆ ಅಂದರೆ ಅಫ್ಕೋರ್ಸ್ ಅದು ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ ಆಗಿರುತ್ತೆ. ಆ್ಯಂಡ್ ಎಸ್ ಗೈಸ್, ಇವತ್ತು ನಾವು ಮೈ ಬುಕ್ ಗ್ಯಾಲರಿ ಸೆಗ್ಮೆಂಟಲ್ಲಿ ನಾವು ಮಾತಾಡ್ತಾ ಇರೋ ಪುಸ್ತಕ ವಾಸುದೇವ ಮೂರ್ತಿ ಅವರ ಪಾತಾಳ ಗರಡಿ. ಆ್ಯಂಡ್ ಎಸ್, ನನಗೂ ಕೂಡ ಒನ್ ಆಫ್ ದ ಫೇವ್ರೆಟ್ ಜಾನರ್ ಅಂತ ಹೇಳ್ಬೋದು. ಈಗ ಪತ್ತೆದಾರಿ ಕಾದಂಬರಿ ಅಂದ ತಕ್ಷಣವೇ ನಮಗೆ ಕಂಪ್ಲೀಟ್ ಆಗಿ ನಾವು ಒಂದು ಅಟೆಂಟಿವ್ ಮೈಂಡಲ್ಲಿದೆ, ನಾವು ಓದ್ತೀವಿ ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ಒಂದು ಬ್ರೇಕ್ ಆಗಿ ನಾವು ಬ್ರೇಕ್ ಅಂದರೆ ಸ್ವಲ್ಪ ನಮಗೆ ಟೈಮೇ ಇಲ್ಲದೆ ಒಂದು ಕಡಿಮೆ ಟೈಮಲ್ಲಿ ಓದಬೇಕಾದ್ರೂ ಪತ್ತೆದಾರಿ ನಮಗೆ ಆಪ್ಟ್ ಆಗಿರುತ್ತೆ. ಬಿಗಿನರ್ಸ್ ಆಗಿದ್ರೂ ನಮಗೆ ಅದು ಆಪ್ಟ್ ಆಗಿರುತ್ತೆ. ಅಥವಾ ಲ್ಯಾಕ್ ಆಫ್ ಇಂಟ್ರೆಸ್ಟ್ ನಮಗೆಲ್ಲೋ ಒಂದು ಕಡೆ ಇದೆ ಓದುವಾಗ ಅನ್ನೋವಾಗ ನಾವು ಪತ್ತೆದಾರಿ ಕಾದಂಬರಿಗೆ ಹೋದಾಗ ಅಗೇನ್ ನಮಗೆ ಆ ಒಂದು ಬೂಸ್ಟ್ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಇರೋದ್ರಿಂದ ನನಗೆ ಪರ್ಸ್ನಲಿ ಪತ್ತೆದಾರಿ ಕಾದಂಬರಿ ಬಗ್ಗೆ ಒಂದು ಎಕ್ಸ್ಟ್ರಾ ಇಂಟ್ರೆಸ್ಟ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರಲ್ಲೂ ಈ ಪುಸ್ತಕ ಒಂದು ಸೂಪರ್ ಟ್ರೀಟ್ ಅಂತ ಹೇಳ್ಬೋದು ಈ ಜಾನರ್ನ ಲೈಕ್ ಮಾಡೋರಿಗೆ. ಯೂಶಲಿ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ಈ ಒಂದು ಪತ್ತೆದಾರಿ ಕಾದಂಬರಿ ವರ್ಕೌಟ್ ಆಗೋದು ಎಷ್ಟು ರಿಸ್ಕ್ ಅಂತ ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಯಾಕಂದರೆ ಈ ಪತ್ತೆದಾರಿ ಕಾದಂಬರಿಯಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಲೈನ್ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಇದರಲ್ಲೂ ಕೂಡ ಅದೇ ರೀತಿಯಲ್ಲಿದೆ. ಏನಪ್ಪ ಅಂತಂದರೆ ಒಂದು ಬೇಸಿಕ್ ಪ್ಲಾಟ್ನ ನಾವು ಯೋಚನೆ ಮಾಡೋಣ. ಎಲ್ಲೋ ಒಂದು ಮರ್ಡರ್ ಆಗಿರುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಸಸ್ಪಿಷಿಯಸ್ ಆಗಿ ಒಂದು ಕೊಲೆ ನಡೆದಿರುತ್ತೆ, ಒಂದು ಘಟನೆ ನಡೆದಿರುತ್ತೆ, ಏನೋ ಒಂದು, ಓಕೆನಾ. ಆ ರೀತಿ ಒಂದು ಘಟನೆ ನಡೆದಾಗ ಅದನ್ನ ಆ ವ್ಯಕ್ತಿ ಸತ್ತಿರ್ತಾನೆ. ಸೊ ಇದು ಹೇಗೆ ಸತ್ತ, ಅವನಿಗೆ ಏನು ಸಂಬಂಧ, ಯಾಕೆ ಈ ರೀತಿ ಆಯಿತು, ಹೀಗೆ ಅದೆಲ್ಲ ಅದ್ರ ಸುತ್ತ ಇರುವಂಥ ವಿಷಯಗಳ ಬಗ್ಗೆ ಡೀಟೇಲಿಂಗ್ ಆಗಿ ನೋಡೋ ರೀತಿಯಲ್ಲೇ ಒಂದು ಕಾದಂಬರಿ ಇರುತ್ತೆ. ಸೊ ಈ ಪ್ಲಾಟ್, ಈ ಲೈನ್, ಈ ಬೇಸ್ ಲೈನ್ ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ, ಈ ಪತ್ತೆದಾರಿ ಕಾದಂಬರಿ ನಾವು ಪಿಕ್ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಆಲ್ಮೋಸ್ಟ್ ಒಂದು ಸ್ಮಾಲ್ ಪೋರ್ಷನ್ ಆಫ್ ಬುಕ್ಕಲ್ಲೇನೆ ಆ ಘಟನೆಯನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ. ಸೊ ದ ಓಲ್ಡ್ ಬುಕ್, ರಿಮೈನಿಂಗ್ ಬುಕ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಆ ಕೇಸ್ನ ರಿಪೀಟೆಡ್ ಆಗಿ ಮಾತಾಡಿ ಅಥವಾ ಅವರ ಅಸಂಪ್ಷನ್ಗಳನ್ನ ಹೇಳಿ ಅದನ್ನು ಕ್ರ್ಯಾಕ್ ಮಾಡೋ ರೀತಿಯಲ್ಲಿ ಇರುತ್ತೆ. ಸೊ ಈ ಪ್ಯಾಟರ್ನ್ ಗೊತ್ತಿದ್ರೂ ಕೂಡ ತುಂಬ ಪತ್ತೆದಾರಿ ಕಾದಂಬರಿಗಳು ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅಂದರೆ ಅದು ಗ್ರೇಟ್ ಎಫರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ನರೇಷನ್ ಪ್ಯಾಟರ್ನ್ ಇದೆ ಅಲ್ವಾ, ಅದು ಯಾವಾಗಲೂ ಅದನ್ನು ಆಶ್ಚರ್ಯ ಮೂಡಿಸುತ್ತೆ. ಯಾಕಂದರೆ ಅದನ್ನು ಹ್ಯಾಂಡಲ್ ಮಾಡೋದಷ್ಟು ಈಸಿ ಅಲ್ಲ. ಬಿಕಾಸ್ ಈ ಪತ್ತೆದಾರಿ ಕಾದಂಬರಿಯಲ್ಲಿ ಏನಪ್ಪ ಅಂತಂದರೆ ಬೇರೆ ಕಾದಂಬರಿಯಲ್ಲಾದರೂ ನಾವು ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಕೆಲವೊಂದು ವಿಷಯಗಳನ್ನು ಓದ್ತೀವಿ. ಆದರೆ ಇದರಲ್ಲಿ ಏನಾಗ್ಬಿಡತ್ತೆ ಅಂತಂದರೆ ಆ ಒಂದು ಇನ್ಸಿಡೆಂಟ್ನ ನಾವು ಓದ್ತಾ ನಾವೇ ಆಲ್ಮೋಸ್ಟ್ ನಾವು ಅದನ್ನು ಗೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಹೀಗಾಗಿರ್ಬೋದು ಅಥವಾ ಇದನ್ನು ಈ ರೀತಿಯಲ್ಲಿ ಆಗಿರುತ್ತೆ ಅನ್ನೋ ರೀತಿಯಾದ, ಅದರಲ್ಲೂ ರಿಪೀಟೆಡ್ ಆಗಿ ಓದೋರಿಗೆ ಆ ಪ್ಯಾಟರ್ನ್ ಕೂಡ ಕೆಲವೊಂದು ಪ್ಯಾಟರ್ನ್ ಗೊತ್ತಿರುತ್ತೆ. ಈ ರೀತಿಯಾದ ಕ್ರೈಮು ಈ ರೀತಿಯಲ್ಲಿ ಇರುತ್ತೆ ಅನ್ನೋ ಒಂದು ಪ್ಯಾಟರ್ನ್ ಕೂಡ ನಮಗೆ ಗೊತ್ತಿರುತ್ತೆ. ಸೊ ಅದೆಲ್ಲದನ್ನ ಮೀರಿಸೋ ರೀತಿಯಲ್ಲಿ ನಮಗೆ ಇಲ್ಲೊಂದು ಟ್ವಿಸ್ಟ್ ನಮಗೆ ಬರಬೇಕು. ಅವಾಗ ಮಾತ್ರ ಆ ಪತ್ತೆದಾರಿ ಕಾದಂಬರಿ ಬಂದ್ಬಿಟ್ಟು ಒಂದು ಸಕ್ಸಸ್ ಬುಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಒಂದು ಸಕ್ಸಸ್ಫುಲ್ ಸ್ಟೋರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟೆಲ್ಲದನ್ನ ಒಳಗೊಂಡಿರುವಂಥ ಒಂದು ಪುಸ್ತಕ, ಒಂದು ಕಥೆಯನ್ನು ಹೆಣೆಯೋದೇ ತುಂಬ ಕಷ್ಟ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಅದರಲ್ಲೂ ಪಾತಾಳ ಗರಡಿಯಲ್ಲಿ ವಸುದೇವ್ ಅವರು ಇದರಲ್ಲಿ 7 ಕಥೆಗಳು, ಇದು ಕಥಾ ಸಂಕಲನ, ಹಾಗಾಗಿ ಒಂದು 7 ಕಥೆಗಳು ಇದರಲ್ಲಿ ಇದೆ, 7 ಪತ್ತೆದಾರಿ ಕಥೆಗಳಿದೆ. ಸೊ ಎಲ್ಲದೂ ಕೂಡ ನಮಗೆ ಈ ಫೀಲ್ ಖಂಡಿತವಾಗ್ಲೂ ಕೊಡುತ್ತೆ. ಈಗ ಹೇಗೆ ಅಂದರೆ ಕಂಪ್ಲೀಟ್ ಆಗಿ ಒಂದು ಬುಕ್ಕಲ್ಲಿ ನಮಗೆ ಇಷ್ಟೊತ್ತು ನಾನು ಏನು ಹೇಳಿದೆ ಅದೆಲ್ಲದನ್ನು ಒಂದೊಂದು ಸ್ಟೋರಿ ಓದಬೇಕಾದ್ರೂ ನಮ್ಗೆ ಅದರಿಂದ ಒಂದು ಎಕ್ಸ್ಟ್ರಾ ನಾಲೆಡ್ಜ್, ಈ ಪತ್ತೆದಾರಿ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿರುವಂಥ ಒಂದು ಎಕ್ಸ್ಟ್ರಾ ನಾಲೆಡ್ಜ್ ನಮಗೆ ಬರುತ್ತೆ. ಆ್ಯಂಡ್ ಅದೇ ರೀತಿಯಾದ ಒಂದು ನೈಲ್ ಪೇಂಟಿಂಗ್ ಸೀಕ್ವೆನ್ಸಸ್ ತುಂಬ ಕಡೆ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ನೀವು ಬಿಗಿನರ್ಸ್ ಆಗಿದ್ರು ಅಥವಾ ನೀವು ಈ ಜಾನರ್ನ ಲೈಕ್ ಮಾಡೋರಿಗಂತೂ ಇದು ಸೂಪರ್ ಟ್ರೀಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ನಾನು 7 ಕಥೆಗಳಿದೆ ಅಂತ ಹೇಳಿದೆ, ಎಲ್ಲದನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಅದರಲ್ಲಿ ಪರ್ಸ್ನಲಿ ನನಗೆ ತೆರೆದ ಕಿಟಕಿ ಅಂತ ಒಂದು ಕಥೆ ಇದೆ, ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ಯೂಶಲಿ ನಾವು ರಿಪೀಟೆಡ್ ಆಗಿ ಪತ್ತೆದಾರಿ ಒಂದೇ ಜಾನರ್ನ ನಾವು ಓದಬೇಕಾದ್ರೆ ಅಥವಾ ಒಂದೇ ಜಾನರ್ ಡಿಸ್ಕಷನಲ್ಲಿ ಅದನ್ನೇ ರಿಪೀಟೆಡ್ ಆಗಿ ಥಿಂಕ್ ಮಾಡಬೇಕಾದ್ರೂ, ಮೂವೀಸ್ ನೋಡ್ಬೇಕಾದ್ರೆ ಒಂದೇ ಜಾನರಲ್ಲಿ ನಾವು ಇದ್ದಾಗ ಏನಾಗ್ಬಿಡತ್ತೆ ಅಂದರೆ ಕೆಲವೊಂದು ಸರಿ ನಾವು ಅದನ್ನು ಒಂದು ಗಟ್ ಫೀಲಿಂಗಲ್ಲಿ ಕ್ರಿಮಿನಲ್ನ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡೋ ರೀತಿಯಲ್ಲಿ ನಾವು ಗೆಸ್ ಮಾಡಿಬಿಡ್ತೀವಿ. ಯೂಶಲಿ ಪತ್ತೆದಾರಿ ಕಾದಂಬರಿ ಅಂದರೆ ನೀವೆಲ್ಲರೂ ಗೆಸ್ ಮಾಡಿಕೊಂಡೇ ನಾವೆಲ್ಲರೂ ಓದ್ತೀವಿ ಅಲ್ವಾ. ಬಟ್ ಇದರಲ್ಲಿ ನನಗೆ ಸ್ಟಾರ್ಟಿಂಗ್ಗೆ ಒಂದು ಗಟ್ ಫೀಲ್, ಓಕೆ ಇವರೇ ಕ್ರಿಮಿನಲ್ ಇರ್ಬೋದು ಅನ್ನೋ ಒಂದು ಗಟ್ ಫೀಲ್ ಇತ್ತು. ಆ್ಯಂಡ್ ಇದನ್ನು ಓದ್ತಾ ಹೋದಂಗೆ ಸ್ಟ್ರಾಂಗ್ ರೀಸನ್ ಇದರಿಂದನೇ ಇವರು ಅನ್ನೋ ರೀತಿಯಾದ ನನಗೆ ಮತ್ತೆ ಅದನ್ನು ಸ್ಟ್ರಾಂಗ್ ಆಗಿ ಯಾವುದೇ ರೀತಿಯಾದ ಎವಿಡೆನ್ಸ್ ನನಗೆ ಸಿಗ್ದಂಗೆ ಫೀಲ್ ಆಗಲಿಲ್ಲ. ಯಾಕಂದರೆ ಈ ಪತ್ತೆದಾರಿ ಕಾದಂಬರಿಯಲ್ಲಿ ಕ್ರಿಮಿನಲ್ನ ಕಂಡುಹಿಡಿಯೋದು ಎಷ್ಟು ಮುಖ್ಯನೋ ಯಾಕೆ ಹಾಗೆ ಅನ್ನೋ ಒಂದು ರೀಸನ್ನ ಕಂಡುಹಿಡಿಯೋದು ಕೂಡ ಅಷ್ಟೇ ಮುಖ್ಯ. ಬಿಕಾಸ್ ಅದೇ ಒಂದು ಬೇಸ್ ಪಾಯಿಂಟ್ ಅಂತ ಹೇಳ್ಬೋದು, ಒಂದು ರೂಟ್ ಪಾಯಿಂಟ್ ಅಂತ ಹೇಳ್ಬೋದು. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯೂಶಲಿ. ಯಾಕಂದರೆ ಯಾವುದೋ ಒಂದು ಗಟ್ ಫೀಲಲ್ಲಿ ನಾವು ಹೇಳ್ಬಿಡ್ಬೋದು ಇವರು ಅಥವಾ ಇವನಾಗಿರ್ಬೋದು ಅಂತ ಒಂದು ಕಥೆಯಲ್ಲಿ ನಾವು ಹೇಳ್ಬಿಡ್ಬೋದು. ಅದು ಸಮ್ಟೈಮ್ ಅದು ಸರಿಯಾಗಿರುತ್ತೆ, ಸಮ್ಟೈಮ್ ಅದು ತಪ್ಪಾಗಿರುತ್ತೆ. ಅದೊಂದು ಪ್ರಾಬಬಿಲಿಟಿ ಕೇಸಲ್ಲಿ ಹೋಗ್ಬಿಡುತ್ತೆ. ಬಟ್ ಅಲ್ಲಿ ಒಂದು ಸ್ಟ್ರಾಂಗ್ ರೀಸನಿಂಗ್ ಅಥವಾ ಆ ಕಂಪ್ಲೀಟ್ ಎವಿಡೆನ್ಸ್ನ ಅಥವಾ ಒಂದು ಕಥೆನ ಅವ್ರು ಹೆಣೆದಾಗ
ಆ ಕಥೆಯಲ್ಲಿರೋ ಅಂತ ಆ ಒಂದು ಎಲಿಮೆಂಟ್ನ ಇಟ್ಕೊಂಡು ಇದರಿಂದನೇ ಇವರು ಅಂತ ನಾವು ಒಂದು ವಿಷಯನ ಹೇಳೋದಿದೆಯಲ್ಲ, ಅದು ತುಂಬಾ ಡಿಫಿಕಲ್ಟ್. ಆ ರೀತಿಯಲ್ಲಿ ನನಗೆ ಅಲ್ಲಿ ಕನೆಕ್ಟ್ ಆಗಿರಲಿಲ್ಲ. ಸೊ ಅದಕ್ಕೆ ಅವ್ರು ಕೊಟ್ಟಂಥ ರೀಸನಿಂಗು, ಆ ಟಾಪ್ಸಿ ರಿಪೋರ್ಟ್ ಆಗಿರಲಿ ಆ್ಯಂಡ್ ಅವ್ರು ಅದೆಲ್ಲದನ್ನು ಆ ಕೇಸ್ನ ಹ್ಯಾಂಡಲ್ ಮಾಡಿರೋ ರೀತಿ ಆ್ಯಂಡ್ ಅದಕ್ಕೆ ಅವ್ರು ಕೊಟ್ಟಂಥ ಸೈಂಟಿಫಿಕ್ ಡೀಟೇಲ್ಸ್ ಆಯಿತಾ, ಸೈಂಟಿಫಿಕ್ ರೀಸನಿಂಗ್ ಪ್ರತಿಯೊಂದು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಅದ್ರಲ್ಲಿ ಬರುವಂಥ ತುಂಬ ವಿಷಯಗಳು ಬಂದ್ಬಿಟ್ಟು ನನಗೆ ತುಂಬಾ ಹೊಸದು ಅಂತ ಹೇಳ್ಬೋದು. ಆ ರೀತಿಯಾದ ಒಂದು ಜಾನರ್ನ ನಾನು ಎಕ್ಸ್ಪ್ಲೋರೇ ಮಾಡಿರಲಿಲ್ಲ. ತುಂಬ ಮೂವೀಸಲ್ಲಿ ಕೂಡ ನಾನು ಆ ಪರ್ಟಿಕ್ಯುಲರ್ ರೀಸನ್ನ ನಾನು ಕೇಳಿರಲಿಲ್ಲ. ಸೊ ಹಾಗಾಗಿ ಅದು ತುಂಬಾ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅದನ್ನು ಬಿಟ್ಟು ಉಳಿದಿರೋ ಕಥೆಗಳು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಮಗೆ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಕಥೆಯನ್ನು ನೀವು ಓದಿ ಓಕೆ ಈ ಜಾನರಲ್ಲಿ ಇರ್ಬೋದು ಅಂತ ನೀವು ಅಂದ್ಕೊಂಡಿರ್ತೀರ. ಆ್ಯಂಡ್ ನೆಕ್ಸ್ಟಿಗೆ ಅದು ಸ್ವಲ್ಪ ಒಂದು ಟ್ವಿಸ್ಟ್ ಅದರಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದರಲ್ಲಿ ಮತ್ತೆ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ. ಆ ರೀತಿಯಲ್ಲಿ ಬೇರೆ 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 ಕಥೆಗಳನ್ನು ಒಂದೇ ಪುಸ್ತಕದಲ್ಲಿ ನಾವು ಓದುವಾಗ ತುಂಬ ಕೇಸ್ ಸ್ಟಡೀಸ್ನ ನಾವು ಓದಿರೋ ರೀತಿಯಲ್ಲಿ ಒಂದು ಒಳ್ಳೆ ಫೀಲ್ ನಿಮಗೆ ಬರುತ್ತೆ. ಆ್ಯಂಡ್ ಇದು ಪತ್ತೆದಾರಿ ಕಾದಂಬರಿ ಆಗಿರೋದ್ರಿಂದ ನಾನು ತುಂಬ ವಿಷಯಗಳನ್ನು ಡೀಟೇಲಿಂಗ್ ಆಗಿ ಮಾತಾಡೋದಕ್ಕೆ ಹೋಗಲ್ಲ ಯೂಶಲಿ, ಬಿಕಾಸ್ ಅದು ಸ್ಪಾಯ್ಲರ್ ಆಗಿಬಿಡುತ್ತೆ. ನಿಮ್ಮಿಂದ ಅದನ್ನು ಮತ್ತೆ ಹೋಗಿ ಓದೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಪತ್ತೆದಾರಿ ಕಾದಂಬರಿಯಲ್ಲಿ ಅದೊಂದು ಡಿಮೆರಿಟ್ ಅಂತ ಹೇಳೋದು, ಅಥವಾ ಯೂಶಲಿ ಎಲ್ಲ ಥ್ರಿಲ್ಲರ್ ಎಲಿಮೆಂಟ್ಸಲ್ಲಿ, ಥ್ರಿಲ್ಲರ್ ಮೂವೀಸಲ್ಲೆಲ್ಲ ಆಗುವಂಥ ಅದೇ ಫ್ಲಾನೇ. ನಾವು ಒನ್ಸ್ ನಮಗೆ ಆ ಒಂದು ಕ್ಯೂರಿಯಾಸಿಟಿ ಬ್ರೇಕ್ ಆಯಿತು, ನಮಗೆ ಅದು ವಿಷಯ ಗೊತ್ತಾಯಿತು ಅಂದಾಗ ನಾವು ರಿಪೀಟೆಡ್ ಅದನ್ನು ಓದೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆಗಿದ್ರೂ ನಾನು ಈ ಬುಕ್ನ ರಿಪೀಟೆಡಾಗಿ ಓದಿದ್ದೀನಿ. ಬಿಕಾಸ್ ನಾನು ಫಾರ್ ಬ್ಯಾಕ್ ಇದನ್ನು ಓದ್ಬಿಟ್ಟಿದ್ದೆ ಈ ಬುಕ್ನ, ಬಟ್ ನಾನು ಇದನ್ನು ವೀಡಿಯೋ ಮೇಕ್ ಮಾಡಿರಲಿಲ್ಲ. ಮರ್ತ್ಬಿಟ್ಟಿದ್ದೆ ನಾನು ಹೇಗೋ ಇಲ್ಲ. ಬಟ್ ಓಕೆ, ಇದನ್ನು ಮಾಡಿಲ್ವಲ್ಲ ನಾವು, ಈ ಬುಕ್ನ ಹೇಗೆ ಮರ್ತೇವೆ ಅನ್ನೋ ರೀತಿಯಾದ ಒಂದು ಶಾಕಿಂಗ್ ಎಲಿಮೆಂಟ್ ನನಗೆ. ಈ ಬುಕ್ನ ನಾವು ಮಾತಾಡಲೇಬೇಕು ಅಂತ ನೋಡಿದಾಗ ಓಕೆ, ನಾವು ವೀಡಿಯೋ ಮೇಕ್ ಮಾಡೋಕೆ ಮುಂಚೆ ಇನ್ನೂ ಒಂದು ಸರಿ ಓದ್ಬಿಡೋಣ ಅಂತೇಳಿ ಮತ್ತೆ ನಾನು ಇದನ್ನು ಓದಿದೆ. ಮತ್ತೆ ಓದಬೇಕಾದ್ರೆ ಏನಾಯಿತು ಅಂದರೆ, ಆ್ಯಕ್ಚುಲಿ ನನಗೆ ಆ ಓವರಾಲ್ ಕಾನ್ಸೆಪ್ಟ್ ನನಗೆ ಗೊತ್ತಿದ್ರೂ ಕೂಡ ತುಂಬ ಏನು ಹೇಳ್ತಾರೆ, ಟೈನಿ ಡೀಟೇಲ್ಸ್ ಅಂತ ಹೇಳ್ತಾರೆ, ಅದರ ಸಣ್ಣ ಪುಟ್ಟ ಡೀಟೇಲಿಂಗ್ ಆಗಿರೋ ವಿಷಯಗಳೆಲ್ಲ ನಾನು ಇನ್ನೂ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ಅಂತ ಹೇಳ್ಬೋದು. ಮೇ ಬಿ ರಿಪೀಟೆಡ್ ರೀಡಿಂಗಲ್ಲಿರೋ ಅಂಥ ಒಂದು ಪ್ಲಸ್ ಅನಿಸುತ್ತೆ ಅದು. ನಾನು ಯೂಶಲಿ ಅಷ್ಟು ರಿಪೀಟೆಡಾಗಿ ಓದಿಲ್ಲ, ತುಂಬ ಕಡಿಮೆ ನಾನು ರಿಪೀಟೆಡಾಗಿ ಒಂದು ವಿಷಯನ ಓದಿರೋದು. ಬಿಕಾಸ್ ನಾನು ನೋಟ್ಸ್ ಪ್ರಿಪೇರ್ ಇನ್ ಕೇಸ್ ಯಾವುದಾದ್ರು ತುಂಬ ಇಂಪಾರ್ಟೆಂಟಾಗಿ ಓದಬೇಕಾದ್ರೆ ಅಲ್ಲೆಲ್ಲ ಮಾರ್ಕ್ ಮಾಡಿ ಏನಾದರೂ ಬರೆದಿಟ್ಬಿಟ್ಟಿರ್ತೀನಿ. ಸೊ ನನಗೆ ಬೇಕಾದಾಗ ಇನ್ ಕೇಸ್ ಅದರಲ್ಲಿರೋ ಪಾಯಿಂಟ್ಸ್ ನನಗೆ ಬೇಕು ಅಂತ ಅನಿಸಿದಾಗ ನಾನು ಅದನ್ನು ಮಾತ್ರ ಓದಿರ್ತೀನಿ. ಓಲ್ ಬುಕ್ನ ನಾನು ರಿಪೀಟೆಡಾಗಿ ರೀಡ್ ಮಾಡಿರಲ್ಲ. ಬಟ್ ತುಂಬ ಜನ ಅದನ್ನು ಹೇಳಿದ್ದಾರೆ, ರಿಪೀಟೆಡ್ ರೀಡ್ ಮಾಡುವಾಗ ನಾವೇ ಅಬ್ಸರ್ವ್ ಮಾಡದೇ ಇರೋ ರೀತಿಯಲ್ಲಿ ಅನ್ಕಾನ್ಷಿಯಸ್ಲಿ ನಾವು ಅದನ್ನು ಬಿಟ್ಬಿಟ್ಟಿರ್ತೀವಿ. ಆ ರೀತಿಯಲ್ಲಿರುವಾಗ ಕಾನ್ಷಿಯಸ್ ಆಗಿ ನಮಗೆ ತುಂಬ ಪಾಯಿಂಟ್ಸ್ ಅದ್ರಲ್ಲಿ ರಿಪೀಟ್ ರೀಡ್ ಮಾಡಿದಾಗ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಈ ಟೈಮ್ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ಆ ರೀತಿಯಲ್ಲಿ ಇದೊಂದು ವರ್ತ್ ರೀಡಿಂಗ್ ಬುಕ್ ಅಂತ ಹೇಳ್ಬೋದು. ಆ್ಯಂಡ್ ಗೈಸ್, ಇದರ ಕಾಸ್ಟ್ ಬಂದು 150 ರೂಪೀಸ್. ಆ್ಯಂಡ್ ಇದರ ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಬೈ ಮಾಡಿ ಇದನ್ನು ಓದೋಕ್ಕೆ ಟ್ರೈ ಮಾಡಿ. ತುಂಬಾ ಆ್ಯಕ್ಚುಲಿ ವರ್ತ್ ಟು ದ ಪ್ರೈಸ್ ಆ್ಯಂಡ್ ವರ್ತ್ ಟು ದ ನಿಮ್ಮ ಟೈಮಿಗೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಬುಕ್ಕು. ಮಿಸ್ಸೇ ಮಾಡಬೇಡಿ. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬುಕ್ ರೀಡರ್ಸ್ ಇದ್ದರು, ಅಥವಾ ಈ ರೀತಿ ಒಂದು ಕ್ರೈಮ್ ಥ್ರಿಲ್ಲರ್ ಎಲಿಮೆಂಟ್ಸ್ನೆಲ್ಲ ಲೈಕ್ ಮಾಡೋರಾಗಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಬುಕ್ನ ಓದೋಕ್ಕೆ ಹೇಳಿ. ಅಥವಾ ನೀವು ಈ ರೀತಿಯಾದ ಯಾವುದಾದ್ರು ಬುಕ್ಸ್ನ ಓದಿದರೆ ಅಥವಾ ಈ ಬುಕ್ನ ನೀವು ಓದಿದ್ರೆ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾದ ಬೇರೆ ಯಾವುದಾದ್ರು ಬುಕ್ ಬಗ್ಗೆ ನಾವು ಮಾತಾಡೋಣ ಅಂತ ನಿಮಗೆ ಅನಿಸಿದ್ರೆ ಆ ಬುಕ್ ನೇಮ್ನ ಕೂಡ ಕಮೆಂಟಲ್ಲಿ ಲೀವ್ ಮಾಡಿ. ಆದಷ್ಟು ಬೇಗ ಅದ್ರ ಬಗ್ಗೆ ಓದಿ ನಾವು ಡಿಸ್ಕಷನ್ ಮಾಡೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ವಿಡಿಯೋ ಇರುತ್ತೆ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಟಿಲ್ ದಿಸ್ ಇಸ್ ಶಿಲ್ಪಾ ಸೈನಿಂಗ್ ಆಫ್ ಹಿಯರ್.